ಉದ್ದ ತಲೆ ಕೂದಲು ಯಾರಿಗಿಷ್ಟ ಇಲ್ಲ ಹೇಳಿ, ಎಲ್ಲ ಹೆಣ್ಮಕ್ಳಿಗೂ ಇಷ್ಟ. ಆದರೆ ಏನು ಮಾಡೋದು, ಇವಾಗಿನ ಕಾಲದ ಎಲ್ಲ ಹೆಣ್ಮಕ್ಳಿಗೂ ಬ್ಯುಸಿ ಲೈಫಲ್ಲಿ ತಮ್ಮ ಏರ್ನ ಸರಿಯಾಗಿ ಮೇಂಟೈನ್ ಮಾಡದೇ ಇರೋ ಕಾರಣ ತಲೆ ಕೂದಲು ಉದುರೋದು, ಹಾಗೆ ಡೆಂಡ್ರಾಫ್ ಜೊತೆಗೆ ಸ್ಪ್ಲಿಟ್ ಎಂಡ್ಸ್ ಕೂಡ ಈ ರೀತಿ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ಆಗುತ್ತೆ. ಕೆಲವೊಂದು ಸಾರಿ ನಾವು ಹಚ್ಚುವಂಥ ಪ್ರಾಡಕ್ಟ್ಗಳ ಪರಿಣಾಮದಿಂದನೂ ಕೂಡ ನಮ್ಮ ತಲೆ ಕೂದಲು ಉದುರುವಂಥ ಸಮಸ್ಯೆ ಆಗುತ್ತೆ. ಸೊ ಹಾಗಾಗಿ ನಾವೇ ಮನೆಯಲ್ಲಿ ಈ ಒಂದು ಹರ್ಬಲ್ ಆಯಿಲ್ನ ಪ್ರಿಪೇರ್ ಮಾಡಿ ತಲೆಗೆ ಹಚ್ಚೋದ್ರಿಂದ ಕೂದಲು ಉದುರೋದಾಗಿರ್ಬೋದು, ಡೆಂಡ್ರಾಫ್ ಅಥವಾ ಸ್ಪ್ಲಿಟ್ ಎಂಡ್ಸ್, ಈ ಎಲ್ಲ ಸಮಸ್ಯೆಯೂ ಕೂಡ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಒಂದು ಆಯಿಲ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಹೇಳಿದ್ದೀನಿ. ಸೊ ನೀವೆಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ. ಆದರೆ ಅದಕ್ಕೂ ಮುಂಚೆ ಯಾರೆಲ್ಲ ಇದೇ ಮೊದಲನೇ ಬಾರಿಗೆ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗಾದರೆ ಬನ್ನಿ ಹೇಳ್ತೀನಿ ಹೇಗೆ ಮಾಡೋದು ಅಂತ. ನಾನಿಲ್ಲಿ ಮೊದಲಿಗೆ ಒಂದು 2 ಲೀಟರಷ್ಟು ಕೊಬ್ಬರಿ ಎಣ್ಣೆನ ತಗೊಂಡು ಕಾಯಿಸೋದಕ್ಕೆ ಇಟ್ಟಿದ್ದೀನಿ. ಸೊ ನೀವೇ ನೋಡ್ತಾ ಇದ್ದೀರಾ, ಇಲ್ಲಿ 2 ಲೀಟ್ರಷ್ಟು ನಾನು ತೊಗೊಂಡಿದ್ದೀನಿ. ಸೊ ಅದಕ್ಕೆ ಬೆಟ್ಟದ ನೆಲ್ಲಿಕಾಯಿಯನ್ನು 200 ರಿಂದ 250 ಗ್ರಾಮ್ನ ತೊಗೊಂಡಿದ್ದೀನಿ. ಸೊ ಇದನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ, ಅಥವಾ ನೀವು ಚಜ್ಜಿ ಕೂಡ ಈ ಒಂದು ಆಯಿಲ್ಗೆ ಹಾಕಬೇಕಾಗುತ್ತೆ. ಸೊ ಈ ಒಂದು ಆಯಿಲ್ನ ನೀವು ಕುದಿಸ್ಬೇಕಾದ್ರೆ ಲೋ ಫ್ಲೇಮಲ್ಲೇ ನೀವು ಇರಬೇಕು. ಹಾಗೆ ಈ ಒಂದು ಬೆಟ್ಟದ ನೆಲ್ಲಿಕಾಯಿ ನಮ್ಮ ಏರ್ ಗ್ರೋತ್ಗೆ ಹಾಗೆ ಏರ್ ಲಾಸ್ನ ಕೂಡ ಕಡಿಮೆ ಆಗುವಂಗೆ ಮಾಡುತ್ತೆ. ಜೊತೆಗೆ ಡೆಂಡ್ರಾಫ್ ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ತಂಪು ಕೂಡ ಹೌದು. ನೆಕ್ಸ್ಟ್ ನಾನಿಲ್ಲಿ ಅಲೋವೆರಾ ತಗೊಂಡಿದ್ದೀನಿ. ಸೊ ಈ ಒಂದು ಅಲೋವೆರಾ ತುಂಬಾ ಒಳ್ಳೆಯದು, ಏರ್ನ ಇದು ಶೈನಿಂಗ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಏನಾದರೂ ಏರ್ ಡ್ಯಾಮೇಜ್ ಇದ್ರೂ ಕೂಡ ಅದನ್ನು ಕೂಡ ತುಂಬಾ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಅಲೋವೆರೆಯಿಂದ. ಸೊ ನೆಕ್ಸ್ಟ್ ನಾನು ಹಾಕಿರುವಂಥದ್ದು ಕರಿಬೇವು ಸೊಪ್ಪು. ಸೊ ಈ ಒಂದು ಕರಿಬೇವು ಸೊಪ್ಪು ಅಷ್ಟೇ ಹೈ ಕಂಟೆಂಟ್ ಆಫ್ ವಿಟಮಿನ್ ಆ್ಯಂಡ್ ಮಿನರಲ್ಸ್ ಇರೋದ್ರಿಂದ ಇದರಲ್ಲೂ ಕೂಡ ಏರ್ ಫಾಲ್ನ ರೆಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗೆ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗೆ ನೆಕ್ಸ್ಟ್ ನಾನಿಲ್ಲಿ ಮೆಹಂದಿ ಸೊಪ್ಪನ್ನ ಯೂಸ್ ಮಾಡಿದ್ದೀನಿ. ಇದು ಕೂಡ ನಮ್ಮ ದೇಹಕ್ಕೆ ತುಂಬಾ ತಂಪು ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾನು ಇದನ್ನು ಯೂಸ್ ಮಾಡಿದ್ದೀನಿ. ಸೊ ನೀವು ಬೇಕಾದರೆ ಯೂಸ್ ಮಾಡಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಸೊ ನೆಕ್ಸ್ಟ್ ನಾನು ಯೂಸ್ ಮಾಡಿರುವಂಥದ್ದು ಆಯಿಲ್ಗೆ ದಾಸವಾಳದ ಎಲೆನ ತೊಗೊಂಡಿದ್ದೀನಿ. ಸೊ ಈ ಒಂದು ದಾಸವಾಳ ಎಲೆ ವೈಟ್ ಕಲರ್ ದಾಸವಾಳ ಆಗಿರ್ಬೋದು ಅಥವಾ ರೆಡ್ ದಾಸವಾಳ ಎಲೆ ಆಗಿರ್ಬೋದು, ಯಾವುದಾದ್ರೂ ಯೂಸ್ ಮಾಡಿ. ಸೊ ಇದು ಒಂದು ರಿಚ್ ನ್ಯೂಟ್ರಿಯೆಂಟ್ಸ್ ಮತ್ತು ವಿಟಮಿನ್ ಇರೋದ್ರಿಂದ ಇದು ಕೂಡ ನಮ್ಮ ಕೂದಲನ್ನ ಸ್ಟ್ರೆಂತ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಒಂದು ಏರ್ನ ನ್ಯಾಚುರಲ್ ಶೈನಿಂಗ್ ಆಗಿ ಇಡುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ನಿಮ್ಮ ಸ್ಪ್ಲಿಟ್ ಎಂಡ್ಸ್ ಏನಾದರೂ ಇದ್ರೂ ಕೂಡ ಇದು ರೆಡ್ಯೂಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಇದೊಂದು ಮಾಯಿಶ್ಚರೈಸ್ ಕೂಡ ಮಾಡುತ್ತೆ ನಮ್ಮ ಏರ್ನ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ದಾಸವಾಳ ತುಂಬಾ ಒಳ್ಳೆಯದು ಏರ್ಗೆ ನಾವು ಹಾಕೋದ್ರಿಂದ. ಸೊ ನೆಕ್ಸ್ಟ್ ನಾನಿಲ್ಲಿ ಯೂಸ್ ಮಾಡಿರುವಂಥ ಸೊಪ್ಪು ಯಾವುದು ಅಂದರೆ ಮೆಂತೆ ಸೊಪ್ಪು. ಸೊ ಯಾಕೆ ಇಲ್ಲಿ ಮೆಂತೆ ಸೊಪ್ಪು ತೊಗೊಂಡಿದ್ದೀನಿ ಅಂದರೆ, ಸೊ ನೀವು ಇಲ್ಲಿ ಮೆಂತೆ ಕಾಳನ್ನು ಕೂಡ ತೊಗೋಬೋದು. ಸೊ ನಾನು ಮೆಂತೆ ಕಾಳು ಬದಲಿಲ್ಲಿ ಮೆಂತೆ ಸೊಪ್ಪನ್ನೇ ತೊಗೊಂಡಿದ್ದೀನಿ. ಸೊ ನೀವು ಯಾವುದು ಬೇಕಾದರೂ ತೊಗೊಳ್ಳಿ. ಜೊತೆಗೆ ನಾನು ನೆಕ್ಸ್ಟ್ ಇಲ್ಲಿ ಹಾಕಿರುವಂಥದ್ದು ಒಂದು ಆನಿಯನ್ನ ತೊಗೊಂಡಿದ್ದೀನಿ. ಸೊ ಈ ಒಂದು ಆನಿಯನ್ನು ಅಷ್ಟೇ ತುಂಬಾ ಒಳ್ಳೆಯದು ಏರ್ಗೆ ಅಂತಲೇ ಹೇಳ್ಬೋದು. ಇದರಲ್ಲಿ ಹೈ ಕಂಟೆಂಟ್ ಆಫ್ ಸಲ್ಫರ್ ಇರೋದ್ರಿಂದ, ಹಾಗೆ ಜೊತೆಗೆ ಬೇರೆ ಬೇರೆ ನ್ಯೂಟ್ರಿಯೆಂಟ್ಸ್ ಕೂಡ ಇರೋದ್ರಿಂದ ಇದರಲ್ಲಿ ಏರ್ ಗ್ರೋತ್ನ ತುಂಬಾ ಚೆನ್ನಾಗಿ ಮಾಡುತ್ತೆ. ಹಾಗೆ ನಮ್ಮ ಏರ್ಸ್ ಕೂಡ ತುಂಬಾ ಚೆನ್ನಾಗಿ ಶೈನಿಂಗ್ ಆಗುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಕೂದಲು ತುಂಬಾ ಸ್ಟ್ರೆಂತ್ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಆನಿಯನ್ನು ಕೂಡ ನಾನಿಲ್ಲಿ 2 ಆನಿಯನ್ ತೊಗೊಂಡಿದ್ದೀನಿ. ಸೊ ನೀವು ಅಷ್ಟೇ 2 ಲೀಟರ್ಗೆ ಕೊಬ್ಬರಿ ಎಣ್ಣೆಗೆ ನೀವು 2 ಆನಿಯನ್ ಆದರೆ ಸಾಕು. ಸೊ ಇಷ್ಟನ್ನು ಹಾಕಿ ನಾವು ಇಲ್ಲಿ ಲೋ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಅಂತಲೇ ಹೇಳ್ಬೋದು. ಸೊ ಲಾಸ್ಟಲ್ಲಿ ನಾನು ಏನು ಆ್ಯಡ್ ಮಾಡ್ತಾ ಇದ್ದೀನಿ ಅಂದರೆ, ಒಂದು 1/4 ಲೀಟ್ರು ಅಥವಾ ಒಂದು ಅರ್ಧ ಲೀಟ್ರಷ್ಟು ಇಲ್ಲಿ ನಾನು ಹರಳೆಣ್ಣೆನ ಹಾಕ್ತಾ ಇದ್ದೀನಿ. ಇದು ಕೂಡ ತಂಪು ಹೌದು. ಸೊ ಹಾಗಾಗಿ ನಾನಿಲ್ಲಿ ಹರಳೆಣ್ಣೆನ ಯೂಸ್ ಮಾಡಿದ್ದೀನಿ. ಸೊ ಈ 2 ಎಣ್ಣೆನ ಹಾಕಿ ನಾನು ಇಲ್ಲಿ ಒಂದು ಆಯಿಲ್ನ ಪ್ರಿಪೇರ್ ಮಾಡ್ತಿರೋದ್ರಿಂದ ಸೊ ತುಂಬಾ ಚೆನ್ನಾಗಾಗುತ್ತೆ ಕೂದಲು ಅಂತಲೇ ಹೇಳ್ಬೋದು. ಸೊ ನೀವೇ ನೋಡ್ತಾ ಇದ್ದೀರಾ ಇಲ್ಲಿ ಯಾವ ರೀತಿ ಆಗಿದೆ ಅಂತ. ಸೊ ಎಲ್ಲದೂ ಕೂಡ ಬ್ರೌನ್ ಕಲರ್ ಆಗಿದೆ. ಸೊ ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಬೇಕಾಗುತ್ತೆ ಲೋ ಫ್ಲೇಮಲ್ಲಿ. ಸೊ ನೀವು ಯಾವುದೇ ಕಾರಣಕ್ಕೆ ಹೈ ಫ್ಲೇಮಲ್ಲಿ ಇಟ್ಟು ನೀವು ಇದನ್ನು ಕುದಿಸ್ಬೇಡಿ, ಇಲ್ಲಾಂದರೆ ಉಕ್ಕುತ್ತೆ ಇದು. ಸೊ ಹಾಗಾಗಿ ನೀವು ಲೋ ಫ್ಲೇಮಲ್ಲಿ ಈ ರೀತಿ ನೀವು ಕಾಯಿಸೋದ್ರಿಂದ ಎಣ್ಣೆ ತುಂಬಾ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ಎಲ್ಲಿವರೆಗೂ ಕುದಿಸ್ಬೇಕು ಅಂದರೆ, ಸೊ ಈ ರೀತಿ ಎಲ್ಲದನ್ನು ಕೂಡ ನಾವು ಹಾಕಿರುವಂಥದ್ದು ಸೊ ಬ್ರೌನ್ ಕಲರ್ ಆಗಬೇಕು. ನೀವೇ ನೋಡ್ತಾ ಇದ್ದೀರಾ ಯಾವ ರೀತಿ ಆಗಿದೆ ಅಂತ. ಎಣ್ಣೆ ಮಿನಿಮಮ್ 1 ಅವರ್ ಅಂತೂ ಬೇಕಾಗುತ್ತೆ ಈ ಒಂದು ಆಯಿಲ್ನ ಪ್ರಿಪೇರ್ ಮಾಡೋದಕ್ಕೆ. ಸೊ ಈ ಫೈನಲಿ ಈ ಒಂದು ಆಯಿಲ್ ರೆಡಿ ಆಗಿದೆ. ನಾನು ಇವಾಗ ಸೋಸ್ಕೊತಾ ಇದ್ದೀನಿ. ನಾನು ಫುಲ್ಲು ಸೋಸೋದನ್ನು ತೋರಿಸಿಲ್ಲ, ನೀವು ಇದೇ ರೀತಿ ಒಂದು ಆಯಿಲ್ನ ಸೋಸಬೇಕಾಗುತ್ತೆ. ಸೊ ಈ ರೀತಿ ಫೈನಲಿ ಸೋಸಿದಾಗ ನಮಗೆ ಆಯಿಲ್ ಈ ರೀತಿ ಕಾಣುತ್ತೆ. ನೀವೇ ನೋಡ್ತಾ ಇದ್ದೀರಾ. ಈ ಒಂದು ಆಯಿಲ್ನ ಪ್ರಿಪೇರ್ ಮಾಡೋಕ್ಕೆ ನಾನಿಲ್ಲಿ 2 ಲೀಟ್ರಷ್ಟು ಕೊಬ್ಬರಿ ಎಣ್ಣೆ ಹಾಗೆ ಒಂದು ಅರ್ಧ ಲೀಟ್ರಷ್ಟು ನಾನು ಇಲ್ಲಿ ಹರಳೆಣ್ಣೆ ಯೂಸ್ ಮಾಡಿರೋದ್ರಿಂದ ಸೊ ಈ ರೀತಿ ಫೈನಲಿ ನಿಮಗೆ ಕಾಣುತ್ತೆ. ಸೊ ಈ ಒಂದು ಎಣ್ಣೆನ ನೀವು 1.5 ತಿಂಗಳು ಅಥವಾ 2 ತಿಂಗಳು ತನಕ ಯೂಸ್ ಮಾಡ್ಬೋದು. ಈ ಥರ ಒಂದು ಬಾಟಲಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನೀವು ಪ್ರತಿದಿನ ಬುಡ ಸಮೇತ ನೀವು ನೆತ್ತಿಗೂ ಕೂಡ ಚೆನ್ನಾಗಿ ಆ ಆಯಿಲ್ನ ಹಾಕ್ಬಿಟ್ಟು ನೀವು ಮಸಾಜ್ ಮಾಡಿ ಹಚ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ನೀವೇ ನೋಡಿ ಯಾವ ರೀತಿ ಎಣ್ಣೆ ಪ್ರಿಪೇರ್ ಆಗಿದೆ ಫೈನಲಿ ಅಂತ. ಸೊ ಈ ರೀತಿ ನೀವು ಹಚ್ಚೋದ್ರಿಂದ ನಿಮ್ಮ ಕೂದಲು ತುಂಬಾ ಶೈನಿಂಗ್ ಆಗುತ್ತೆ.
ಹಾಗೆ ಸ್ಟ್ರೆಂತ್ ಕೂಡ ಆಗುತ್ತೆ, ಹಾಗೆ ಯಾವುದೇ ರೀತಿ ಕೂದಲು ಉದುರುವ ಸಮಸ್ಯೆ ಅಂತೂ ಬರೋದೇ ಇಲ್ಲ ಅಂತಲೇ ಹೇಳ್ಬೋದು. ಸೊ ನಾನಂತೂ ಇದೇ ಒಂದು ಆಯಿಲ್ನ ಯೂಸ್ ಮಾಡ್ತಾ ಇರೋದು ಪ್ರತಿದಿನ. ಸೊ ನೀವು ಈ ಒಂದು ಆಯಿಲ್ನ ಪ್ರಿಪೇರ್ ಮಾಡಿ ಯೂಸ್ ಮಾಡಿ ಅಂತ ಹೇಳ್ತೀನಿ. ಸೊ ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.